ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಿಮಿಟ್ಲೆಸ್ ಮ್ಯಾಥ್. ಹೌದಾ, ಈ ಕ್ಲಾಸಲ್ಲಿ ನಾವು ರಿಯಲ್ ನಂಬರ್ಸ್ನ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ಹೌದಾ, ಏನಿದೆ ರಿಯಲ್ ನಂಬರ್ಸು, ರಿಯಲ್ ನಂಬರ್ಸ್ ಎಲ್ಲಿ ಬಳಸ್ತೀವಿ, ರಿಯಲ್ ನಂಬರ್ಸ್ ಯಾವ್ಯಾವು, ಹೌದಾ ಗೊತ್ತಿರಬೇಕಲ್ಲ. ಓಕೆ, ರಿಯಲ್ ನಂಬರ್ಸ್. ಹೌದಾ, ಸೊ ರಿಯಲ್ ನಂಬರ್ಸ್ನ ಇಂಟ್ರೊಡಕ್ಷನ್ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಹೌದಾ, ಇಂಟ್ರೊಡಕ್ಷನ್. ಓಕೆ, ಇಂಟ್ರೊಡಕ್ಷನ್ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಏನಿದೆ ಇಂಟ್ರೊಡಕ್ಷನ್ನು? ಈ ಚಾಪ್ಟರ್ ಬಗ್ಗೆ ಇಂಟ್ರೊಡಕ್ಷನ್ ಹೋಗೋಕ್ಕಿಂತ ಮುಂಚೆ ಈ ಚಾಪ್ಟರ್ ನಾವು ಓದಬೇಕಾದ್ರೆ ನಮ್ಗೆ ಏನು ಗೊತ್ತಿರಬೇಕು? ಹೌದಾ, ಅದು ಫಸ್ಟ್ ಪಾಯಿಂಟ್ ಅಲ್ವಾ. ನಮಗೆ ಏನು ಗೊತ್ತಿರಬೇಕು? ವಾಟ್ ಶುಡ್ ಯು ನೋ? ವಾಟ್ ಶುಡ್ ಯು ನೋ? ಈ ಚಾಪ್ಟರ್ ಹೋಗೋಕ್ಕಿಂತ ಮುಂಚೆ ಈ ಚಾಪ್ಟರ್ ಬಗ್ಗೆ ನಿಮ್ಗೆ ಯಾವ್ಯಾವ ಐಡಿಯಾ ಇರಬೇಕು, ನಮ್ಗೆ ಏನು ಗೊತ್ತಿದ್ರೆ ಈ ಚಾಪ್ಟರ್ ನಾವು ಈಸಿಯಾಗಿ ಕಲಿತೀವಿ. ಹೌದಲ್ವಾ? ವಾಟ್ ಶುಡ್ ಯು ನೋ? ಏನು ಗೊತ್ತಿರಬೇಕು? ಫಸ್ಟ್ ಪಾಯಿಂಟು ಏನು ಗೊತ್ತಿರಬೇಕು ನಮಗೆ? ಫಸ್ಟ್ ಪಾಯಿಂಟಪ್ಪ ಅಂದರೆ ಏನು ಗೊತ್ತಿರಬೇಕು? ವಾಟ್ ಈಸ್ ಪ್ರೈಮ್ ಫ್ಯಾಕ್ಟರೈಜೇಷನ್? ಹೌದಲ್ವಾ? ವಾಟ್ ಈಸ್ ಪ್ರೈಮ್ ಫ್ಯಾಕ್ಟರೈಜೇಷನ್? ಏನಪ್ಪ ಪ್ರೈಮ್ ಫ್ಯಾಕ್ಟರೈಜೇಷನ್ ಅಂದರೆ? ಹೌದಾ, ಫಸ್ಟ್ ಫ್ಯಾಕ್ಟರೈಜೇಷನ್ ಅಂದರೆ ಏನು ಗೊತ್ತಿರಬೇಕಲ್ವಾ? ಫ್ಯಾಕ್ಟರೈಜೇಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ 12 ಅಂತ ತಗೋತಿ. ಹೌದಾ, 12ರದ ಫ್ಯಾಕ್ಟರ್ಸ್ ಯಾವ್ಯಾವು? ಫ್ಯಾಕ್ಟರ್ ಅಂದರೆ ಏನಪ್ಪ ಅಂದರೆ ಯಾವ್ಯಾವ ನಂಬರ್ನಿಂದ ನಾವು 12ಅನ್ನು ಡಿವೈಡ್ ಮಾಡ್ತೀವಿ. ಹೌದಲ್ವಾ? ಸೊ ಯಾವ್ಯಾವ ನಂಬರ್ಲಿಂದ ಮಾಡ್ತೀವಿ? 1ನಿಂದ ಡಿವೈಡ್ ಮಾಡ್ತೀವ. ಹೌದಾ, ಮತ್ತು ಯಾವುದ್ರಲ್ಲಿಂದ? 2ನಿಂದ ಡಿವೈಡ್ ಮಾಡ್ತೀವಿ, ಮತ್ತು 3ನಿಂದ ಡಿವೈಡ್ ಮಾಡ್ತೀವಿ, ಮತ್ತು 4ರಿಂದ 4 3 12, ಮತ್ತು 5ರಿಂದ ಮಾಡ್ತೀವ? ಇಲ್ಲ, ಮಾಡಲ್ಲ. 6ರಿಂದ ಮಾಡ್ತೀವ? ಓಕೆ, 6ರಿಂದ ಮಾಡ್ತೀವಿ. ಮತ್ತು 7 ಮಾಡಲ್ಲ, 8 ಮಾಡಲ್ಲ. ಯಾಕೆ? 8 8 8 2 16 ಬರುತ್ತೆ. ಸೊ 12 ನಮಗೆ ಬೇಕಾದ್ರೆ 12 ಮಾಡಲ್ಲ. 9ರಿಂದ ಮಾಡಲ್ಲ, 10 ಮಾಡಲ್ಲ, 11 ಮಾಡಲ್ಲ. ಲಾಸ್ಟ್ ಬಂದುಬಿಟ್ಟು 12ಲಿಂತನೂ ನಾವು ಡಿವೈಡ್ ಮಾಡ್ತೀವಿ. ಹೌದಾ? ಸೊ 12ರದ ಫ್ಯಾಕ್ಟರ್ಸ್ ಯಾವ್ಯಾವಪ್ಪ ಅಂದರೆ ಇವೆಲ್ಲ 12ರದ ಫ್ಯಾಕ್ಟರ್ಸ್ ಆಗಿರುತ್ತವೆ. 6 1 2 3 4 ಮತ್ತು 12. ಇದನ್ನು ನಾವು ಏನಂತೀವಿ? ಫ್ಯಾಕ್ಟರ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಇನ್ನೊಂದು ಎಕ್ಸಾಂಪಲ್ ಯಾವುದು ತೊಗೊಳೋಣ? ಯಾವುದಪ್ಪ ಅಂದರೆ ಫಾರ್ ಎಕ್ಸಾಂಪಲ್ 8 ತೊಗೊಳ್ಳೋಣ. ಹೌದಾ? ಸೊ 8ರ ಫ್ಯಾಕ್ಟರೈಜೇಷನ್ ಯಾವ್ಯಾವು? 8ರ ಫ್ಯಾಕ್ಟರ್ಸ್ ಯಾವ್ಯಾವು? ಹೌದಾ, ನಾವೇನು ಮಾಡ್ತೀವಿ? ಫ್ಯಾಕ್ಟರೈಜೇಷನ್ ಮಾಡ್ತೀವಿ. ಸೊ ಫ್ಯಾಕ್ಟರ್ಸ್ ಯಾವ? ಇವಕ್ಕೆಲ್ಲ ಏನಂತೀವಿ ನಾವು? ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಹೌದಾ, ಯಾವ್ಯಾವಪ್ಪ 8ರ ಫ್ಯಾಕ್ಟರ್ಸು? ಯಾವ್ಯಾವ? ಫಸ್ಟ್ 1 ರೈಟ್. ನೆಕ್ಸ್ಟ್ ಬಂದುಬಿಟ್ಟು 2, ವೆರಿ ಗುಡ್. 3 ಬರುತ್ತಾ? ಬರಲ್ಲ. 3 2 6, 3 3 9 ಆಗುತ್ತೇನೋ, 8 ಬರಲ್ಲ. ಸೊ ಫ್ಯಾಕ್ಟರ್ ಅಂದರೆ ರಿಮೈಂಡರ್ 0 ಇರಬೇಕು. ಸೊ 3ರಿಂದ ಭಾಗಿಸ್ತೀವಿ, ಬಟ್ ರಿಮೈಂಡರ್ 0 ಬರಲ್ಲ. ಸೊ ನಮ್ದು ರಿಮೈಂಡರ್ 0 ಇರಬೇಕು. ಸೊ 3 ಈಸ್ ನಾಟ್ ಎ ಫ್ಯಾಕ್ಟರ್. 4 ಆಗುತ್ತಾ? ಓಕೆ, 4 4 2 8, ರಿಮೈಂಡರ್ 0. 5 ಆಗಲ್ಲ, 6 ಆಗಲ್ಲ, ಸೊ 7 ಆಗಲ್ಲ, ಡೈರೆಕ್ಟ್ 8. ಹೌದಾ, ಇವು 8ರ ಫ್ಯಾಕ್ಟರ್ಸು. ಇವಕ್ಕೇನಂತ ಕರಿತೀವಿ ನಾವು? ಫ್ಯಾಕ್ಟರ್ಸ್ ಅಂತೇಳಿ ಕರಿತೀವಿ. ಹೌದಾ, ಏನಂತೀವಿ ನಾವು? ಫ್ಯಾಕ್ಟರ್ಸ್ ಅಂತೀವಿ. ಹೌದಾ, ಸೊ ಫ್ಯಾಕ್ಟರ್ಸ್ ಅನ್ನೋ ಗೊತ್ತೇ. ಸೊ ವಾಟ್ ಈಸ್ ಪ್ರೈಮ್ ಫ್ಯಾಕ್ಟರ್ಸ್? ನಾವು ಮೆನ್ಷನ್ ಮಾಡಿದ್ವಿ ಇಲ್ಲಿ. ಇನ್ನೊಂದು ಏನು ಮೆನ್ಷನ್ ಮಾಡಿದ್ದೆ? ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಮೆನ್ಷನ್. ಸೊ ಪ್ರೈಮ್ ಅಂದರೆ ಏನು? ಸೊ ಪ್ರೈಮ್ ಅಂದರೆ ಏನಪ್ಪ ತಿಳ್ಕೊಬೇಕಂದ್ರೆ ಸಿಂಪಲಾಗಿ ಹೇಳ್ಕೊಡ್ತೀನಿ. ಏನಪ್ಪ ಪ್ರೈಮ್ ಅಂದರೆ, ಒಂದು ಯಾವುದೇ ನಂಬರ್ಗೆ 2 ಫ್ಯಾಕ್ಟರ್ಸ್ ಇರಬೇಕು. ಹೌದಾ, 2 ಫ್ಯಾಕ್ಟರ್ಸ್ ಇರಬೇಕು, ಜಾಸ್ತಿ ಫ್ಯಾಕ್ಟರ್ಸ್ ಇರೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ 2ಅನ್ನು ತಗೊಳ್ಳಿ. ಸೊ 2ಗೆ ಎಷ್ಟು ಫ್ಯಾಕ್ಟರ್ಸ್ ಇವೆ? ಒಂದು ಬಿಟ್ಟರೆ ಇನ್ನೊಂದು ತನ್ನಷ್ಟಕ್ಕೆ ತಾನೇ ಫ್ಯಾಕ್ಟರ್ ಆಗುತ್ತೆ. 2. 3 ತಗೊಳ್ಳಿ. 1ರಿಂದ ಫ್ಯಾಕ್ಟರ್ ಆಗ್ಬೋದು ಮತ್ತು 3ರಿಂದ ಆಗ್ಬೋದು. ಇವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 4 ತಗೊಳ್ಳಿ. ಹೌದಾ, 4 ತಗೊಳ್ಳಿ. 4 ಪ್ರೈಮ್ ಫ್ಯಾಕ್ಟ್ರಾ? ಸರ್ ಗೊತ್ತಿಲ್ಲ ಸರ್. ಸೊ ಚೆಕ್ ಮಾಡೋಣ. ಸೊ 1ರಿಂದ ಭಾಗ ಆಗುತ್ತಾ? 2ರಿಂದ ಆಗುತ್ತೆ, ಮತ್ತು 4ರಿಂದ. ಸೊ 4 ಇಸ್ ನಾಟ್ ಎ ಪ್ರೈಮ್ ಫ್ಯಾಕ್ಟರ್. ಇದು ನಾಟ್ ಎ ಪ್ರೈಮ್ ಫ್ಯಾಕ್ಟರ್. ಯಾಕೆ? 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ದಾವೆ. ಹೌದಾ, 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ದಾವೆ. ಸೊ ಪ್ರೈಮ್ ಫ್ಯಾಕ್ಟರ್ ಮೀನ್ಸ್ 2ರಿಂದ ಮಾತ್ರ 2 ಫ್ಯಾಕ್ಟರ್ಸ್ ಅಂದಿರಬೇಕು. ಅವು 2 ಯಾವ ಫ್ಯಾಕ್ಟರ್ ಆಗಿರಬೇಕಪ್ಪ ಅಂದರೆ, ಒಂದು 1ರಿಂದ ಭಾಗಿಸಬೇಕು, ಇಲ್ಲ ಅಂದರೆ ತನ್ನ ನಂಬರಿಂದ ತಾನೇ ಭಾಗಿಸ್ಕೋಬೇಕು. ಫಾರ್ ಎಕ್ಸಾಂಪಲ್ 2 2ರಿಂದ 2ಕ್ಕೆ ಭಾಗಿ ಆಗಬೇಕು, 3 3ಕ್ಕೆ ಆಗಬೇಕು. ಮತ್ತು ಯಾವುದು ಪ್ರೈಮ್ ಫ್ಯಾಕ್ಟ್ರಪ್ಪ?
5 ವೆರಿ ಗುಡ್. ಒಂದೇ ಮತ್ತು 5ಕ್ಕೆ. ಹೌದಾ? ದೀಸ್ ಆರ್ ಆಲ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಅರ್ಥ ಆಯ್ತಾ? ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಏನು ಗೊತ್ತಿರ್ಬೇಕು ನಮಗೆ? ಗೊತ್ತಾಯ್ತು ವಾಟ್ ಈಸ್ ಪ್ರೈಮ್ ಫ್ಯಾಕ್ಟರ್ಸ್ ಗೊತ್ತಾಯ್ತು. ಮತ್ತೇನು ಗೊತ್ತಿರ್ಬೇಕು ನಮಗೆ? ವೆರಿ ಗುಡ್. ವಾಟ್ ಈಸ್ ಎಲ್ ಸಿ ಎಮ್? ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ಅಂದರೆ ಏನಪ್ಪ ಫಸ್ಟ್ ಅದು ಗೊತ್ತಿರಬೇಕಲ್ಲ. ಫುಲ್ ಫಾರ್ಮ್. ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ಎಲ್ ಸಿ ಎಮ್? ಹೌದಾ? ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್. ಹೌದಾ? ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್. ಹೌದಾ? ಸೊ ವಾಟ್ ಈಸ್ ಮಲ್ಟಿಪಲ್ಸ್? ಹೌದಾ? ಮಲ್ಟಿಪಲ್ಸ್ ಅಂದರೆ ಏನು? ಹೌದಲ್ವಾ? ಮಲ್ಟಿಪಲ್ಸ್ ಇವಾಗ ಏನು ಮಾಡಿದ್ವಿ ನಾವು? ಫ್ಯಾಕ್ಟರ್ಸ್ ಮಾಡಿದ್ವಿ. ಫ್ಯಾಕ್ಟರ್ಸ್ ಅಂದರೆ ಯಾವ ನಂಬರ್ ಇಲ್ದ ಅದಕ್ಕೆ ನಾವು ಡಿವೈಡ್ ಮಾಡ್ತೀವಿ. ಬಟ್ ಇಲ್ಲಿ ಏನಿರ್ಬೇಕು ಅದರಲ್ಲಿಂದ ಮಲ್ಟಿಪ್ಲೈ ಆಯ್ತಿರ್ಬೇಕು. ಫಾರ್ ಎಕ್ಸಾಂಪಲ್ 2 ತೊಗೊಂಡ್ವಿ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಸಣ್ಣ ಡಿಜಿಟಿಂದ ಹೋಗೋಣ. ಹೌದಾ? 2 ತೊಗೊಂಡು. ಸೊ 2 ಮಲ್ಟಿಪಲ್ಸ್ ಅಂದ್ರೆ ಯಾವ್ದು? 2 ಮಲ್ಟಿಪಲ್ಸ್ 2ನ 2 2 ಜಾ 4 2 2 3 6. ಹೌದಾ? 2 4 8. ಸೊ ಇದು 3 2ದು ಮಲ್ಟಿಪಲ್ಸು. ಇದು ಹಿಂಗೆ ಹೋಗ್ತಾ ಇರುತ್ತೆ. ಹೌದಾ? ಮಲ್ಟಿಪಲ್ಸು. ಸೊ ಫಾರ್ ಎಕ್ಸಾಂಪಲ್ 4 ತೊಗೊಂಡ್ರೆ 4 1 4 4 2 8 4 3 12 ಹೀಗೆ ಹೋಗ್ತಾ ಇರುತ್ತೆ. ಇದು ಮಲ್ಟಿಪಲ್ಸು. ಆ ಸಂಖ್ಯೆಯಿಂದ ಮಲ್ಟಿಪ್ಲೈ ಹಾಕೋತ ಹೋಗ್ತಾ ಇರಬೇಕು. ಹೌದಾ? ಓಕೆ. ಸೊ ಇದು ಲೀಸ್ಟ್ ಕಾಮನ್ ಮಲ್ಟಿಪಲ್ಸು. ಹೌದಾ? ಸೊ ವಾಟ್ ಈಸ್ ಲೀಸ್ಟ್ ಕಾಮನ್? ಸೊ ಎಲ್ ಸಿ ಎಮ್ ಅಂದರೆ ಏನು? ಹೌದಾ? ಸೊ ಎಲ್ ಸಿ ಎಮ್ ಅಂದರೆ ಏನಪ್ಪ? ಏನು ಎಲ್ ಸಿ ಎಮ್ ಅಂದರೆ? ಎಲ್ ಸಿ ಎಮ್ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದೀನಿ. ಸೊ ವಾಟ್ ಈಸ್ ದಿ ಎಲ್ ಸಿ ಎಮ್ ಆಫ್ 2 ಮತ್ತು 4ರ ಎಲ್ ಸಿ ಎಮ್ಮನ್ನು ಕಂಡು ಹಿಡೀರಿ. ಸೊ ಫೈಂಡ್ ದಿ ಎಲ್ ಸಿ ಎಮ್ ಆಫ್ 2 and 4 ಅಂತ ಕ್ವಶನ್ ಐತೆ. ಹೌದಾ? ಸೊ ಹೆಂಗೆ ರೀತಿ ಕಂಡು ಹಿಡಿಬೋದು ನಾವು? ಫಸ್ಟ್ 2 ಫ್ಯಾಕ್ಟರ್ಸ್ ಬರ್ಕೊಳ್ಳಿ. ಇದು ಬುಕ್ಕಲ್ಲಿ ಹೇಳ್ತಿರೋದು. ನಾನು ಮತ್ತೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಅಷ್ಟೊಂದು ಏನು ಬರಿಬೇಕಂತಿಲ್ಲ. ಬುಕ್ಕಲ್ಲಿ ಯಾವ ರೀತಿ ಹೇಳ್ತಿದ್ದಾನೆ? ಸೊ 2ರ ಮಲ್ಟಿಪಲ್ಸ್. ಸೊ ಹೇಳಿದವನು ಮಲ್ಟಿಪಲ್ಸ್ ಅಂತ ಹೇಳಿದವ್ರೆ. ಹೌದಾ? ಸೊ 2ರ ಮಲ್ಟಿಪಲ್ ಬರ್ಕೊಳ್ಳಿ. ಯಾವ್ಯಾವಿದೆ? 2 2 2 4 2 3 6 2 4 8 2 5 10. ಸದ್ಯಕ್ಕೆ ಇಷ್ಟು ಬರ್ಕೊಳ್ಳೋಣ. ಇದ್ರ ಮುಂದೆ ಹೋಗ್ತಾ ಇರುತ್ತೆ ಇದು. ಹೌದಾ? ನೆಕ್ಸ್ಟ್ 4ರ ಮಲ್ಟಿಪಲ್ಸ್ ಬರ್ಕೊಳ್ಳಿ. ಯಾಕೆ 4ರ ಬೇಕಾಗಿದೆ ನಮಗೆ. ಸೊ 4ರ ಮಲ್ಟಿಪಲ್ಸ್ ಏನಾಗುತ್ತೆ? 4 1 4 4 2 8 4 3 12 4 4 16 4 5 20 ಹೀಗೆ ಇದು ಹೋಗ್ತಾ ಇರುತ್ತೆ. ಹೌದಾ? ಸೊ ಏನಾಯ್ತು ಇವಾಗ? ಮಲ್ಟಿಪಲ್ಸ್ನ ನಾವು ಬರ್ಕೊಂಡ್ವಿ. ಸೊ ನಮಗೇನು ಬೇಕು? ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳಿದ್ದಾನೆ. ಲೀಸ್ಟ್ ಕಾಮನ್. ಲೀಸ್ಟ್ ಅಂದರೆ ಚಿಕ್ಕದು, ಕಾಮನ್ ಇದರಲ್ಲಿ. ಸೊ ಇದು ಲೀಸ್ಟ್ ಕಾಮನ್ ಮಲ್ಟಿಪಲ್ಲು. 2 ಕಡೆ ಕಾಮನ್ ಇದೆನಾ? ಸೊ ಇದಕ್ಕಿಂತ ಚಿಕ್ಕದು ಯಾವುದಾದ್ರೂ ಇದೆಯಾ? ಯಾವುದಾದ್ರೂ ಚಿಕ್ಕದಿದೆನಾ? ಇಲ್ಲ, ಇದೇ ಚಿಕ್ಕದು. ಇದು ಮುಂದೆ ಯಾವುದಾಗುತ್ತೆ? ಇಲ್ಲಾಗುತ್ತೆ ನೋಡಿ. ಇಲ್ಲ 12 ಬರುತ್ತೆ. 2 6 12 2 6 12 ಬರೆದ್ರೆ ಇದು ಬರುತ್ತೆ. ಬಟ್ ಇದಕ್ಕೆ ಚಿಕ್ಕದಿದೆ ತಾನೇ ನಮಗೆ. ಹೌದಲ್ವಾ? ಸೊ ನಮ್ದು ಇದ್ರದ್ದು ಎಲ್ ಸಿ ಎಮ್ ಎಷ್ಟಪ್ಪ ಅಂದರೆ ಇದ್ರ ಎಲ್ ಸಿ ಎಮ್ಮು 4. ಹೌದಾ? ಫಾರ್ ಎಕ್ಸಾಂಪಲ್ 3 ಮತ್ತು 4ರ ಎಲ್ ಸಿ ಎಮ್ ಕಂಡುಹಿಡೀರಿ. ಹೌದಾ? ಸೊ ಮಲ್ಟಿಪಲ್ಸ್ ಬರ್ಕೊಳ್ಳಿ. 3ರದು 3 1 3 3 2 6 3 3 9 3 4 12 3 5 15 ಹೀಗೆ ಹೋಗ್ತಾ ಇರುತ್ತೆ ಮಲ್ಟಿಪಲ್ಸು. ಸೊ 4ರದು 4 1 4 4 2 8 4 3 12 4 4 16 ಇದ್ರ ಮುಂದೆ ಬರೆಯೋದು ನಮಗೆ ಜರೂರತ್ತಿಲ್ಲ. ಯಾಕೆ ಜರೂರತ್ತಿಲ್ಲಪ್ಪ ಅಂದರೆ ನಮಗೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಇಲ್ಲೇ ಸಿಗುತ್ತು. ಹೌದಾ? ಸಿಗುತ್ತಾ? ಫಸ್ಟ್ ಯಾವ್ದು ಮಲ್ಟಿಪಲ್ 2 ಕಡೆ ಕಾಮನ್ ಇರುತ್ತೋ ಅದು ನಮ್ಮದು ಎಲ್ ಸಿ ಎಮ್ ಆಗಿರುತ್ತೆ. ಹೌದಾ? ಸೊ ಇನ್ನೊಂದಪ್ಪ ಯಾವ ಮೆಥಡಲ್ಲಿ ಸರ್? ಇನ್ನೊಂದು ಮೆಥಡ್ ಹೇಳಿದ್ರಿ. ಸೊ ಡೈರೆಕ್ಟಾಗಿ ಬರ್ಕೊಳ್ಳಿ. ಸೊ 2 ಒಂದೇ ಮಗ್ಗೆಯಲ್ಲಿ ಯಾವುದಾದ್ರೂ ಮಗ್ಗೆಯಲ್ಲಿ ಹೋಗುತ್ತಾ? ಸರ್ 2 ಒಂದೇ ಮಗ್ಗೆಯಲ್ಲಿ ಹೋಗಲ್ಲ. ಸೊ 2 ಒಂದೇ ಮಗ್ಗೆಯಲ್ಲಿ ಹೋಗಲ್ಲ ಅಂದರೆ ಡೈರೆಕ್ಟ್ 3 × 4 3 4 12. ಹೌದಾ? ಸೊ ಇದನ್ನು ನೋಡಿ 2 ಮತ್ತು 4ರ ಎಲ್ ಸಿ ಎಮ್ ಅಂತ ಹೇಳಿದ್ದೆ. ಹೌದಾ? ಸೊ ಫಸ್ಟ್ ಯಾವಾಗಲೂ ಸ್ಟಾರ್ಟಿಂಗ್ ನಂಬರು 2 ತೊಗೊಳ್ಳಿ. ಸೊ 1 ತೊಗೋಬೋದು. ಸೊ 1 ತೊಗೊಂಡ್ರೆ ಮತ್ತೆ ಅದೇ ಬರುತ್ತೆ. 2 ಮತ್ತು 4 ಬರುತ್ತೆ. ಹೌದಲ್ವಾ? ಸೊ 2 ತೊಗೊಳ್ಳಿ. ಸೊ 2 1 2 2 2 4 ಮತ್ತೆ 2 ತೊಗೊಳ್ಳಿ. 1ಕ್ಕೆ 1 2 1 2. ಹೌದಾ? ಸೊ ಈ ಸೈಡ್ ಯಾವ್ಯಾವ ಸಂಖ್ಯೆ ಬರುತ್ತೆ ಅವನ್ನು ಮಲ್ಟಿಪ್ಲೈ ಮಾಡಿ. 2 × 2 = 4 ಅರ್ಥ ಆಗ್ತಿದೆನಾ ನಾನು ಏನು ಹೇಳ್ತಿದ್ದೀನಂತ? 4. ಸೊ ಈ ಮೆಥಡಲ್ಲೂ ಮಾಡ್ಬೋದು. ನಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಇದು ಎಲ್ಲ ಮಲ್ಟಿಪಲ್ಸ್ ಬರೀಬೇಕು, ಎಲ್ಲಿ ಕಾಮನ್ ಬರುತ್ತೆ ಹುಡುಕಬೇಕು. ಅದು ಮಾಡೋ ಬದಲಿ 2 ಯಾವ ಮಗ್ಗೆಯಲ್ಲಿ ಹೋಗುತ್ತೆ? 2 ಹೋಗಲಿಲ್ಲ. 1 ಮತ್ತು 2 ಒಂದೇ ಮಗ್ಗೆಯಲ್ಲಿ ಹೋಗಲ್ಲ. 1ರ ಮಗ್ಗೆಯಲ್ಲಿ ಹೋಗುತ್ತೆ, ಅದಕ್ಕೆ ಬಿಟ್ಟರೆ. ಸೊ 2. ಸೊ ಡೈರೆಕ್ಟ್ 1ಕ್ಕೆ 1 2 1 2. ಸೊ 2 ಕಡೆ ಏನು ಬಂತು? 1 ಬಂತ. ಸೊ ಇಲ್ಲಿಗೆ ಮುಗೀತದು. ಸೊ ಈ ಲೆಫ್ಟ್ ಸೈಡ್ ಇರೋದೆಲ್ಲನೂ ಮಲ್ಟಿಪ್ಲೈ ಮಾಡಿದರೆ ಅದೇ ಬರೋ ಆನ್ಸರೇ
ಎಲ್ ಸಿ ಎಮ್ ಆಗಿರುತ್ತೆ. ಹೌದಾ, ಮತ್ತೇನು ಗೊತ್ತಿರಬೇಕು ನಮಗೆ, ಮತ್ತೇನು ಗೊತ್ತಿರಬೇಕು, ವಾಟ್ ಈಸ್ ಎಚ್ ಸಿ ಎಫ್. ಹೌದಾ, ಸೊ ವಾಟ್ ಈಸ್ ಎಚ್ ಸಿ ಎಫ್. ಹೌದಾ, ಸೊ ಎಚ್ ಸಿ ಎಫ್ ಫುಲ್ ಫಾರ್ಮ್, ಸೊ ಎಲ್ ಸಿ ಎಮ್ ಫುಲ್ ಫಾರ್ಮ್ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್. ಸೊ ಎಚ್ ಸಿ ಎಫ್ ಫುಲ್ ಫಾರ್ಮ್ ಏನಪ್ಪ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್. ಇದು ಮಲ್ಟಿಪಲ್ಸ್ ಅಲ್ಲ, ಇದು ಫ್ಯಾಕ್ಟರ್ಸ್. ಸೊ ಆಲ್ರೆಡಿ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಫ್ಯಾಕ್ಟರ್ಸ್ ಬಗ್ಗೆ. ಹೌದಾ, ಸೊ ಇನ್ನೊಮ್ಮೆ ಹೇಳೋದೇನೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಅದ್ರ ಹೇಳೋಣ. ಸೊ ಉಳಿದಿರೋದು ಹೇಳೋ ಎಚ್ ಸಿ ಎಫ್ ಅಂದರೆ ಏನು ಗೊತ್ತಿರಬೇಕಲ್ವಾ. ಎಚ್ ಸಿ ಎಫ್ ಅಂದರೆ ಏನು? ಹೌದಾ, ಎಚ್ ಸಿ ಎಫ್ ಅಂದರೆ ಏನಪ್ಪ? ಹಾಂ, ಏನು ಎಚ್ ಸಿ ಎಫ್ ಅಂದರೆ ನಮ್ಮದು ಎಚ್ ಸಿ ಎಫ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳೋನೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಎಚ್ ಸಿ ಎಫ್ ಆಫ್ 2,4 ಅಂತ ಹೇಳ್ತಾವ್ರೆ. ಹೌದಾ, ಎಚ್ ಸಿ ಎಫ್ ಆಫ್ 2,4 ಅಂತ ಹೇಳ್ತಾವ್ರೆ. ಅದನ್ನು ಕಂಡುಹಿಡೀರಿ. ಫೈಂಡ್ ದಿ ಎಚ್ ಸಿ ಎಫ್ ಆಫ್ 2,4. ಫಾರ್ ಎಕ್ಸಾಂಪಲ್ ಫಸ್ಟ್ 2ದು ಫ್ಯಾಕ್ಟರ್ಸ್ ಬರ್ಕೊಳ್ಳಿ. ಹೌದಾ, ಏನಿದೆ 2 ಫ್ಯಾಕ್ಟರ್ಸು? 2 ಫ್ಯಾಕ್ಟರ್ಸ್ 1 ಇದೆ ಮತ್ತು 2 ಇದೆ. ಇದಕ್ಕೆ ಜಾಸ್ತಿ ಯಾವುದೇ ಫ್ಯಾಕ್ಟರ್ಸ್ ಇಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಗೇನು ಅನ್ನಿಸುತ್ತೆ? ಹೌದಾ, ಯಾವುದು ಫ್ಯಾಕ್ಟರ್ಸ್ ಇಲ್ಲ. ಹೌದಾ, ಸೊ ಮತ್ತೇನು 4 ಫ್ಯಾಕ್ಟರ್ಸ್. ಸೊ 4 ಫ್ಯಾಕ್ಟರ್ಸ್ ಯಾವ್ಯಾವ ಇದ್ದಾವೆ? 4 ಫ್ಯಾಕ್ಟರ್ಸ್ ಹೇಳಿ. ಹಾಂ, ಓಕೆ. 1 ಇದೆ, 2 ಇದೆ, 3 ಇಲ್ಲ, 4 ಇದ್ರ ಮೇಲೆ ಇರಲ್ಲ. 4 ಫ್ಯಾಕ್ಟರ್ಸ್. ಸೊ ಇಲ್ಲಿ ಏನು ಪ್ರಶ್ನೆ ಮಾಡಿದ್ದಾನೆ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಆಲ್ರೆಡಿ ಫ್ಯಾಕ್ಟರ್ಸ್ ಅಂತೂ ಬರೆದಿದ್ವಿ. ಇವಾಗ ಹೈಯೆಸ್ಟ್ ಕಾಮನ್ ಹುಡುಕಬೇಕು. ಸೊ ಹೈಯೆಸ್ಟ್ ಯಾವುದಿದೆ? ಹೈಯೆಸ್ಟ್ ಇದೆ. ಸರ್ ಹೈಯೆಸ್ಟ್ 4 ಇದೆ. ಸರ್ 4 ಇದೆ ಸರ್. ಫಸ್ಟ್ 2ರಲ್ಲಿ 4 ಇಲ್ಲ, 2ರಲ್ಲಿ ಕಾಮನ್ ಇರಬೇಕು. ಹೌದಾ, ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಸ್ 2. ಸೊ ಇದರದ್ದು ಎಚ್ ಸಿ ಎಫ್ ಏನಪ್ಪ ಅಂದರೆ, ಎಚ್ ಸಿ ಎಫ್ ಏನಂದರೆ ಇದರದ್ದು 2 ಆಗಿರುತ್ತೆ. 2 ಆಗಿರುತ್ತೆ. ಎಚ್ ಸಿ ಎಫ್ ಎಷ್ಟು? 2 ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಇದು ಯಾವ ರೀತಿ ತೆಗಿಬೋದು? ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವಾಗ ತೊಗೊಂಬಮ್ಮಿ? ಸ್ವಲ್ಪ ದೊಡ್ಡ ನಂಬರ್ ತೊಗೊಂಬಮ್ಮಿ. ಯಾವುದು? 4 ಮತ್ತು 8ರ ಎಚ್ ಸಿ ಎಫ್ ಕಂಡುಹಿಡೀರಿ. ಹೌದಾ, ಸೊ 4 ಮತ್ತು 8ರ ಎಚ್ ಸಿ ಎಫ್ ಅಂದರೆ 4 ಮತ್ತು 8ರ ಎಚ್ ಸಿ ಎಫ್ ಅಂದರೆ 4ರದ್ದು ಫ್ಯಾಕ್ಟರ್ಸು 1 ಇದೆ, 2 ಇದೆ, 3 ಇಲ್ಲ, 4 ಇದೆ. ಹೌದಾ, ಮತ್ತು 8ರ ಫ್ಯಾಕ್ಟರ್ಸು, 8ರದ್ದು ಫ್ಯಾಕ್ಟರ್ಸು ಯಾವ್ಯಾವಿದೆ? 8ರ ಫ್ಯಾಕ್ಟರ್ಸು ಯಾವ್ಯಾವಿದೆ? ವೆರಿ ಗುಡ್. 1 2 3 ಇಲ್ಲ, 4 5 ಇಲ್ಲ, 6 ಇಲ್ಲ, 7 ಇಲ್ಲ, 8. ಸೊ ಇದ್ರದ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರು. ಸೊ 2 ಇದೆ ಸರ್ ಕಾಮನು, 1 ಇದೆ ಸರ್ ಕಾಮನ್. ಬಟ್ ನಾನು ಲೀಸ್ಟ್ ಕೇಳಿಲ್ಲ. ಲೀಸ್ಟ್ ಕೇಳಿದರೆ 1 ಆಗ್ತಿತ್ತು. ಹೌದಾ, ಲೀಸ್ಟ್ ಕೇಳಿದರೆ 1 ಆಗ್ತಿತ್ತು. ಬಟ್ ನಾನು ಕೇಳಿರೋದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರ್ ಕೇಳ್ತಿರೋದು. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರ್ ಬಂದುಬಿಟ್ಟು ಇದರದ್ದು ಎಲ್ ಸಿ ಎಮ್ ಎಚ್ ಸಿ ಎಫ್ ಬಂದುಬಿಟ್ಟು 4. ಹೌದಾ, ಸೊ ಯಾವ ರೀತಿ ಸರ್? ಈಸಿ ಮೆಥಡು. ಸೊ ಇದನ್ನು ಡೈರೆಕ್ಟ್ 4,8 ಅಂತ ಬರ್ಕೊಳ್ಳಿ. 4,8 ಅಂತ ಬರ್ಕೊಳ್ಳಿ. ಸೊ ಎರಡು ಒಂದೇ ಮಗ್ಗಿಯಲ್ಲಿ ಹೋಗಲೇಬೇಕು. ಎನಿ ಕಂಡೀಷನ್ 2 ಒಂದೇ ಮಗ್ಗಿಯಲ್ಲಿ ಹೋಗಿದ್ರೆ ಮಾತ್ರ ತೊಗೋಬೇಕು. ಎಲ್ ಸಿ ಎಮ್ ತೊಗೊಂಬಂಗಿಲ್ಲ. ಎಲ್ ಸಿ ಎಮ್ ಯಾವ ರೀತಿ ತೊಗೋತಿದ್ವಿ? 2 ತೊಗೋತೀವಿ. 2 ತೊಗೋತೀವಿ, 2 2 4, 2 4 8. ಮತ್ತೇನು ಮಾಡ್ತಿದ್ವಿ? ಮತ್ತೆ ಇದಕ್ಕೆ 2 ತೊಗೋತೀವಿ, 2 1 2, 2 2 4. ಮತ್ತೇನು ಮಾಡ್ತೀವಿ? 2. ಯಾಕೆಂದ್ರೆ ಇವೆರಡು ಒಂದೇ ಮಗ್ಗಿಯಲ್ಲಿ ಹೋಗಲಿಲ್ಲ ಅಂದ್ರೂ ನಾವು ಎಲ್ ಸಿ ಎಮ್ ತೊಗೋತೀವಿ. ಇಲ್ಲಿ ಎಲ್ ಸಿ ಎಮ್ನ ನಾವು ಒಂದು ಸಂಖ್ಯೆ ಎದುರಿಸೋದಕ್ಕೆ ನಾವು ಎಲ್ ಸಿ ಎಮ್ನ ತೊಗೊಂಡು ಈ ಸೈಡ್ ಬರೋ ಎಲ್ಲ ಮಲ್ಟಿಪಲ್ಸ್ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಿದ್ವಿ. ಹೌದಾ, ಬಟ್ ಎಚ್ ಸಿ ಎಫ್ ಹಂಗಲ್ಲ. ಎಚ್ ಸಿ ಎಫ್ ಏನು ಮಾಡ್ತೀವಿ ನಾವು? ಎಚ್ ಸಿ ಎಫ್ ಏನು ಮಾಡ್ತೀವಪ್ಪ ಅಂದರೆ, ಎಚ್ ಸಿ ಎಫ್ ಬಂದುಬಿಟ್ಟು ಇಲ್ಲಿ ನೋಡಿ, 2 ಒಂದೇ ಮಗ್ಗಿಯಲ್ಲಿ ಹೋಗಲೇಬೇಕು ಕಂಪಲ್ಸರಿ. ಸೊ ಇಲ್ಲಿ 2 ಅಂತ ತೊಗೊಳೋಣ. ಹೌದಾ, ಸೊ 2 2 4, 2 4 8. ಹೌದಾ, ಸೊ ಮುಂದೆ ಆದರೂ 2 ಒಂದೇ ಮಗ್ಗಿಯಲ್ಲಿ ಹೋಗಬೇಕು. ಹೋಗಲಿಲ್ಲ ಅಂದರೆ ಅಲ್ಲಿಗೆ ನಿಲ್ಬಿಡುತ್ತೆ ನಮ್ಮ ಲೆಕ್ಕ. ಹೌದಾ, ಸೊ 2 ಮಗ್ಗಿಯಲ್ಲಿ ಹೋಗುತ್ತೆ ಸರ್. 2ರಲ್ಲಿ ಹೋಗುತ್ತೆ. ಹೌದಾ, ಸೊ 2 1 2, 2 2 4. ಹೌದಾ, ಸೊ 1 ಮತ್ತು 2 ಒಂದೇ ಮಗ್ಗಿಯಲ್ಲಿ ಹೋಗುತ್ತಾ? ಹಾಂ ಸರ್, ಹೋಗುತ್ತೆ. 1ರಲ್ಲಿ ಹೋಗುತ್ತೆ. ಸೊ 1ರಲ್ಲಿ ಹೋದ್ರೆ ಮತ್ತೆ ಅದೇ ಬರುತ್ತೆ, 1,2ನೇ ಬರುತ್ತೆ. ಹೌದಾ, ಸೊ ಇವಾಗ 2 1 2 ತೊಗೊಂಬಂಗಿಲ್ಲ. ಹೌದಾ, ಈ ಸೈಡ್ ಯಾವ ಸಂಖ್ಯೆ ಬಂದಿದೆಯೋನೋ ಅದನ್ನು ಮಲ್ಟಿಪ್ಲೈ ಮಾಡಿ 2 2 4. ನಮ್ಮದು ಎಚ್ ಸಿ ಎಫ್ 2 ಕರೆಕ್ಟ್ ಇದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ನಾವು ಡೈರೆಕ್ಟಾಗಿ ಬರ್ಕೋತ ಮಾಡ್ಬೋದು. ಇದನ್ನು ಮಲ್ಟಿಪ್ಲೈ ಬರೀರಿ, ಫ್ಯಾಕ್ಟರ್ಸ್ ಬರೀರಿ, ಸ್ವಲ್ಪ ವೇ ಚೇಂಜ್ ಆಗುತ್ತೆ. ಹೌದಾ, ನಿಮ್ಮ ಇಷ್ಟ. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ತೊಗೊಳ್ಳಿ. ನಾನು 2 ಮೆಥಡನ್ನು
ಫಾಲೋ ಮಾಡ್ತೀನಿ. ಹೌದಾ, ಮತ್ತೇನು ಗೊತ್ತಿರಬೇಕು ಸರ್ ನಮಗೆ? ಹೌದಾ, ಏನು ಗೊತ್ತಿರಬೇಕು ಮತ್ತಪ್ಪ ಅಂದರೆ ಡಿವಿಸಿಬಿಲಿಟಿ ರೂಲ್ ಅಂತ ಗೊತ್ತಿರಬೇಕು. ಇನ್ನೊಂದೇನು ಗೊತ್ತಿರಬೇಕು ನಮಗೆ? ಡಿವಿಸಿಬಿಲಿಟಿ ರೂಲು. ಯಾವುದು ರೂಲು? ಡಿವಿಸಿಬಿಲಿಟಿ ರೂಲ್ ಬಗ್ಗೆ ನಮಗೆ ಗೊತ್ತಿರಬೇಕು. ಹೌದಾ ಸರ್, ಡಿವಿಸಿಬಿಲಿಟಿ ರೂಲ್ ಅಂದರೆ ಏನು ಸರ್? ಹೌದಾ, ಡಿವಿಸಿಬಿಲಿಟಿ ರೂಲ್ ಅಂದರೆ ಏನು ಸರ್? ಹೌದಲ್ವಾ, ಏನು ಡಿವಿಸಿಬಿಲಿಟಿ ರೂಲ್ ಅಂದರೆ? ಎನಿ ಐಡಿಯಾ? ಡಿವಿಸಿಬಿಲಿಟಿ ರೂಲು. ಸೊ ಡಿವಿಸಿಬಿಲಿಟಿ ರೂಲ್ ಅಂದರೆ ಏನು ಸರ್? ಸಿಂಪಲ್ ಒಂದು ಎಕ್ಸಾಂಪಲ್ ತೊಗೋತೀನಿ. ಸೊ ಎಕ್ಸಾಂಪಲ್ ತೊಗೊಳ್ಳಿ, 8 ತೊಗೊಂಡಿದ್ವಿ. ಸೊ 8 2ರಿಂದ ಭಾಗ ಹೋಗುತ್ತಾ? ಎಸ್ ಸರ್, 2ರಿಂದ ಭಾಗ ಆಗುತ್ತೆ. 2 1 2, 2 2 4, 2 3 2 4 8 ಭಾಗ ಆಗುತ್ತೆ. ಹೌದಾ? ಸೊ ರಿಮೈಂಡರ್ 0 ಇರಲೇಬೇಕು. ಡಿವಿಸಿಬಿಲಿಟಿ ರೂಲಲ್ಲಿ ರಿಮೈಂಡರ್ ಮಾತ್ರ 0 ಇರಲೇಬೇಕು. ಹೌದಾ? ಬಟ್ ಇದು ಸಣ್ಣ ಸಂಖ್ಯೆ ಆಗಿದೆ, ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ಸೊ ನಾವು ಡೈರೆಕ್ಟಾಗಿ ಹೇಳಿದ್ವಿ ಸರ್ 2ರಿಂದ 8 ಭಾಗಿಸಬಹುದು ಅಂತೇಳಿ. ಹೌದಾ? ಡಿವೈಡ್ ಮಾಡಿ. ಬಟ್ ನಾನು ಸಪೋಸ್ ಅಲ್ಲಿ ನಂಬರು 1024 ಕೊಟ್ಟಿದ್ದೆ, ಇದು 2ರಿಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಂದರೆ ನೀವೇನು ಮಾಡ್ತೀರಾ ಅಲ್ಲಿ? ಹೌದಾ, ನಾನು ಹೇಳ್ತೀನಿ ಸರ್ ಇದು 2ರಿಂದ ಡಿವಿಸಿಬಲ್ ಆಗುತ್ತೆ. ಹೆಂಗೆ ಹೇಳ್ತೀರಾ ಸರ್? ಯೂನಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇರಬೇಕು. ಯಾವ ನಂಬರ್ ಇರಬೇಕು? ಈವನ್ ನಂಬರ್ ಇರಬೇಕು. ಇಲ್ಲಿ ನೋಡಿ, ಯೂನಿಟ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ? 4. ಸೊ 4 ಇಸ್ ಎ ಈವನ್ ನಂಬರ್. ಸೊ ಈವನ್ ನಂಬರ್ ಇರಬೇಕು. ಈವನ್ ನಂಬರ್ ಇದ್ದರೆ ಮಾತ್ರ ಅದು 2ರಿಂದ ಡಿವಿಸಿಬಲ್ ಆಗುತ್ತೆ. 2 1 2, 2 5 10, 2 1 2, 2 2 4, ರಿಮೈಂಡರ್ ಇಸ್ 0. ಹೌದಾ? ಸೊ ಇದು 2ರ ಡಿವಿಸಿಬಿಲಿಟಿ ರೂಲು. ಸಪೋಸ್ 1023 ಇತ್ತಂದರೆ ಸರ್, 1023 ಇತ್ತಂದರೆ 2ರಿಂದ ಡಿವಿಸಿಬಲ್ ಆಗುತ್ತಾ? ಇಲ್ಲ, ಆಗಲ್ಲ. ಯಾಕೆ? ಯೂನಿಟ್ ಪ್ಲೇಸಲ್ಲಿ ಏನಿಲ್ಲ, ಈವನ್ ನಂಬರ್ ಇಲ್ಲ. ಸೊ ಹಾಗಾಗಿದು 2ರಿಂದ ಡಿವಿಸಿಬಲ್ ಆಗಲ್ಲ. ಹೌದಾ? ಸೊ 3ರ ಡಿವಿಸಿಬಿಲಿಟಿ ರೂಲು ನಿಮಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿಯಲ್ಲಿ ಬರ್ಕೊಳ್ಳಿ. ನಾನು ಜಸ್ಟ್ ಎಕ್ಸಾಂಪಲ್ ಸಹಿತ ಹೇಳ್ಕೊತಾ ಹೋಗ್ತಾ ಇದ್ದೀನಿ. ಹೌದಾ? ಸೊ 3ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? ಹೌದಾ? 3ರ ಡಿವಿಸಿಬಿಲಿಟಿ ರೂಲು, ಫಾರ್ ಎಕ್ಸಾಂಪಲ್ 12 ಅಂತ ತೊಗೊಂಡಿದ್ವಿ ಅಂತ ಇಟ್ಕೊಳ್ಳಿ. ಸೊ 12 3ರಿಂದ ಭಾಗ ಆಗುತ್ತಾ? ಎಸ್, ಭಾಗ ಆಗುತ್ತೆ. ಹೌದಾ? ಏನು ಹೇಳುತ್ತೆ ಡಿವಿಸಿಬಿಲಿಟಿ ರೂಲು? ಇಲ್ಲಿ ಎಷ್ಟು ಸಂಖ್ಯೆಗಳಿರುತ್ತೋ ಎಲ್ಲ ಸಂಖ್ಯೆಗಳು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಬಂದಿರೋ ಆನ್ಸರು ಅದು 3ರಿಂದ ಭಾಗಿಸಲೇಬೇಕು. 3ರಿಂದ ಭಾಗ ಹೋದರೆ ಅದು ಡಿವಿಸಿಬಿಲಿಟಿ ರೂಲ ನಂಬರ್ ಆಗಿರುತ್ತೆ. ಅದು ಎಲ್ಲ ನಂಬರು ಕೊಟ್ಟಿರ್ತಕ್ಕಂಥ ನಂಬರು 3ರಿಂದ ಡಿವಿಸಿಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಚಿಕ್ಕ ಸಂಖ್ಯೆ ಇದೆ, ಡೈರೆಕ್ಟಾಗಿ ಹೇಳಿದ್ವಿ. ಫಾರ್ ಎಕ್ಸಾಂಪಲ್ 216 ತೊಗೊಳ್ಳಿ. ಹೌದಾ? ಸೊ 216 ತೊಗೊಳ್ಳಿ. ಸೊ 216 3ರಿಂದ ಡಿವಿಸಿಬಲ್ ಆಗುತ್ತಾ? ಚೆಕ್ ಮಾಡೋಣ. ಏನು ಮಾಡೋಂದಿರಿ? ನಿಮಗೆ ಎಲ್ಲ ನಂಬರ್ ಆ್ಯಡ್ ಮಾಡಬೇಕು. 2 + 1 + 6 ಬಂದಿರೋದು ಆನ್ಸರ್ ಎಷ್ಟು? 6 1 7, 7 2 9. ಈ 9 ಅನ್ನೋದು 3ರಿಂದ ಭಾಗಿಸ್ತಾ? ಎಸ್, 3 1 3, 3 3 9. ಹಾಗಾದರೆ 216 ಕೂಡ 3ರಿಂದ ಭಾಗಿಸುತ್ತೆ. ಹೌದಾ? 3ರಿಂದ ಭಾಗಿಸುತ್ತೆ. ಇದು 3ರ ಡಿವಿಸಿಬಿಲಿಟಿ ರೂಲು. ಸೊ ವಾಟ್ ಈಸ್ 4ರ? ನೆಕ್ಸ್ಟ್ 4ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? ಹೌದಾ? 4ರದ್ದು ಏನು ಹೇಳುತ್ತೆ? ಸಿಂಪಲ್. ಫಾರ್ ಎಕ್ಸಾಂಪಲ್ 4 1 5 2 4 ಅಂತ ತಗೊಳ್ಳಿ. ಹೌದಾ? ಇದು 4ರಿಂದ ಹೋಗುತ್ತಾ? ಚೆಕ್ ಮಾಡಿ. ಸೊ 10th ಪ್ಲೇಸಲ್ಲಿ ಈವನ್ ನಂಬರ್ ಇದೆನಾ? ಹೌದಾ? 10th ಪ್ಲೇಸಲ್ಲಿ ಈವನ್ ನಂಬರ್ ಇದೆನಾ? ಅಥವಾ 10th ಪ್ಲೇಸಲ್ಲಿ 4ರಿಂದ ಭಾಗಿಸುತ್ತಾ? ಹೌದಾ? 4ರಿಂದ ಭಾಗಿಸಲೇಬೇಕು. 4ರಿಂದ ಭಾಗಿಸಲೇಬೇಕು. ಫಾರ್ ಎಕ್ಸಾಂಪಲ್ ಈ 24 ಅನ್ನೋದು 4ರಿಂದ ಭಾಗಿಸುತ್ತಾ? ಚೆಕ್ ಮಾಡಿ. 4 1 4, 4 6 24. ಹೌದಾ? ಸೊ ಇದನ್ನು ಭಾಗಿಸುತ್ತಾ ಅಂದರೆ 4 1 5 2 4 ಅನ್ನು ಕೂಡ 4ರಿಂದ ಭಾಗಿಸುತ್ತೆ. ಹೌದಾ? ಈ 10ರ ಪ್ಲೇಸಲ್ಲಿರೋದು 4ರಿಂದ ಭಾಗಿಸಿದರೆ ಆ ಹೋಲ್ ನಂಬರು, ಅದು ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ, ಎಲ್ಲ ನಂಬರು ಕೂಡ 4ರಿಂದ ಭಾಗಿಸುತ್ತೆ. ಹೌದಾ? ನೆಕ್ಸ್ಟ್ 5ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? ಸೊ 5ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತಪ್ಪ ಅಂದರೆ ಯೂನಿಟ್ ಪ್ಲೇಸಲ್ಲಿ 0 ಅಥವಾ 5 ಸಂಖ್ಯೆ 5 ಇದ್ದರೆ, ಯೂನಿಟ್ ಪ್ಲೇಸಲ್ಲಿ 0 ಅಥವಾ 5 ನಂಬರ್ ಇದ್ದರೆ ಅದು 5ರ ಡಿವಿಸಿಬಿಲಿಟಿ ರೂಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್
125 ತೊಗೊಳ್ಳಿ. ಸೊ ಯೂನಿಟ್ ಪ್ಲೇಸಲ್ಲಿ ಏನಿದೆ 5 ಇದೆ. ಸೊ 5 ಇದ್ರೆ 100% 5 ಡಿವೈಡ್ ಆಗುತ್ತಾ? ಎಸ್, 5 ಒಂದಲೇ 5, 5 ಎರಡಲೇ 10, 5 ಐದಲೇ 25. ಹೌದಾ? ರಿಮೈಂಡರ್ ಈಸ್ 0. ಫಾರ್ ಎಕ್ಸಾಂಪಲ್ 120 ತೊಗೊಳ್ಳಿ. 120 ಚಿಕ್ಕ ಚಿಕ್ಕ ಸಂಖ್ಯೆನೇ ನೋಡೋಣ, ಕಷ್ಟ ಬೇಡ. 5 ಒಂದಲೇ 5, 5 ಎರಡಲೇ 10, 2 ಉಳಿತು, 5 ನಾಲ್ಕಲೇ 20. ಹೌದಾ? ಸೊ ಇದರ ಅರ್ಥ ಏನಪ್ಪ ಅಂದರೆ ಯೂನಿಟ್ ಪ್ಲೇಸಲ್ಲಿ 0 ಅಥವಾ 5 ಎರಡರಲ್ಲೂ ಯಾವುದೋ ಒಂದು ನಂಬರ್ ಇದ್ದರೆ ಅದು 5ರ ಡಿವಿಸಿಬಿಲಿಟಿ ರೂಲ್ ಆಗುತ್ತೆ. ಹೌದಾ? ನೆಕ್ಸ್ಟ್, ಸೊ 6ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? ಹೌದಾ? ಸೊ 6ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತಪ್ಪ? ಸ್ವಲ್ಪ ಕಾಂಪ್ಲಿಕೇಟ್ ಇದೆ. ಏನು ಹೇಳುತ್ತೆ 6ರ ಡಿವಿಸಿಬಿಲಿಟಿ ರೂಲು? 2ರ ಮತ್ತು 3ರ ಡಿವಿಸಿಬಿಲಿಟಿ ರೂಲ್ ಫಾಲೋ ಮಾಡುತ್ತೆ. ಇವು 2ರ ಡಿವಿಸಿಬಿಲಿಟಿ ರೂಲ್ 6 ಅನ್ನೋದು ಫಾಲೋ ಮಾಡುತ್ತೆ. ಹೆಂಗೆ ಸರ್? ಹೌದಾ? ಹೆಂಗೆ? ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ 216 ತೊಗೊಳ್ಳಿ. 216 ತೊಗೊಳ್ಳಿ. ಈ 216 ಅನ್ನೋದು ಫಸ್ಟ್ ಯಾವಾಗ ಚೆಕ್ ಮಾಡೋಣ? 2ರಿಂದ ಚೆಕ್ ಮಾಡೋಣ. 2ರಿಂದ ಭಾಗಿಸುತ್ತಾ? ಎಸ್, ಭಾಗಿಸುತ್ತೆ. ಯಾಕೆ? ಯೂನಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇದೆ. 6 ಅನ್ನೋದು ಈವನ್ ನಂಬರ್. ಸೊ ಹಾಗಾಗಿ ಇದು 2ರಿಂದ ಭಾಗಿಸುತ್ತೆ. ಸೊ ಹಾಗೆ 3ರಿಂದ ಭಾಗಿಸುತ್ತಾ? ಚೆಕ್ ಮಾಡಿ. 2 + 1 + 6 = 9 ಡಿವೈಡೆಡ್ ಬೈ 3. 3 ಸೊ 3ರಿಂದನೂ ಭಾಗಿಸುತ್ತೆ. ಹಾಗಾದರೆ ಇದು 6ರಿಂದನೂ ಭಾಗಿಸುತ್ತೆ. ಹೌದಾ? ಚೆಕ್ ಮಾಡಿ. 6ರಿಂದನೂ ಭಾಗಿಸುತ್ತೆ. 216 ಡಿವೈಡೆಡ್ ಬೈ 6 ಮಾಡಿದರೆ 6 ಒಂದಲೇ 6, 6 ಮೂರಲೇ 18, 3 ಉಳಿತು, 36 ಆಯಿತು. 6 ಮೂರಲೇ 18, 6 ನಾಲ್ಕಲೇ 24, 5 ಮತ್ತು 6 6ಲೇ 36. ಸೊ 6ರಿಂದ ಅದು ಭಾಗಿಸುತ್ತೆ. ಹೌದಾ? ಸೊ 7ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? ಎಕ್ಸಾಂಪಲ್ ಏನು ಹೇಳುತ್ತೆ? ಎಕ್ಸಾಂಪಲ್ ಮುಖಾಂತರ ನೋಡೋಣ. 3 4 3 ಇದೆ ಅಂತ ಇಟ್ಕೊಳ್ಳಿ. ಓಕೆ, 3 4 3 ಇದೆ ಅಂತ ಇಟ್ಕೊಳ್ಳಿ. ಇದನ್ನು ಯಾವ ರೀತಿ ಸ್ವಲ್ಪ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಬಿಡಿ ಸ್ಥಾನದಲ್ಲಿ ಅಥವಾ ಯೂನಿಟ್ ಪ್ಲೇಸಲ್ಲಿರೋ ನಂಬರಿಗೆ 2ರಿಂದ ಗುಣಿಸಬೇಕು. ಹೌದಾ? ಬಿಡಿ ಸ್ಥಾನ ಅಥವಾ ಯೂನಿಟ್ ಪ್ಲೇಸಲ್ಲಿರೋ ನಂಬರಿಗೆ 2ರಿಂದ ಗುಣಿಸಬೇಕು. ಈ ಬಂದಿರೋ ಉತ್ತರ ಇಲ್ಲಿ ಏನು ಉಳಿದಿದೆನಾ, ಈ ಉಳಿದಿರೋ ಸಂಖ್ಯೆಗೆ ಮೈನಸ್ ಮಾಡಬೇಕು. 34 - 6 = ಉಳಿದಿರೋ ಉತ್ತರ ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 28. ಈ ಬಂದಿರೋ 28 7ರಿಂದ ಭಾಗಿಸಬೇಕು. ಹೌದಾ? ಸೊ 7 ಒಂದಲೇ 7, 7 ಒಂದಲೇ 7, 7 ನಾಲ್ಕಲೇ 28, 7 ನಾಲ್ಕಲೇ 28. ಏನು ಸಿಂಪಲ್, ಕಷ್ಟ ಏನಿಲ್ಲ. ಇಲ್ಲಿ ಯೂನಿಟ್ ಪ್ಲೇಸಲ್ಲಿರೋ ಸಂಖ್ಯೆಗೆ 2ರಿಂದ ಫಸ್ಟು ಗುಣಿಸ್ಬೇಕು. ಆ ಗುಣಿಸಿದ ಮೇಲೆ ಬಂದಿರೋ ಉತ್ತರ ಈ ಉಳಿದಿರೋ ಸಂಖ್ಯೆಯಲ್ಲಿ ಕಳಿಬೇಕು ಅಥವಾ ಮೈನಸ್ ಮಾಡಬೇಕು. ಬಂದ ಉತ್ತರಕ್ಕೆ 7ರಿಂದ ಭಾಗಿಸಬೇಕು. ಹೌದಾ? ಬಂದ ಉತ್ತರ 7ರಿಂದ ಭಾಗಿಸಬೇಕು ಅಥವಾ ಬಂದ ಉತ್ತರ 0 ಆಗಿರಬೇಕು. ಹಾಗಿದ್ದ ಮಾತ್ರ ಅದು 7ರ ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗುತ್ತೆ. ಹೌದಾ? 7ರ ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗುತ್ತೆ. ಸೊ 8ರದ್ದು ಏನು ಹೇಳುತ್ತೆ ಸರ್? ಹೌದಾ? 8ರ ಡಿವಿಸಿಬಿಲಿಟಿ ರೂಲ್. ಹೌದಾ? 8ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? ಇದು ತೆಗೆದುಬಿಡೋಣ. 8ರ ಡಿವಿಸಿಬಿಲಿಟಿ ರೂಲ್ ಏನಿದೆ? 8ರ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ. 3 4 3 1 2 ಅಂತ ತೊಗೊಳ್ಳೋಣ. ಹೌದಾ? 3 4 3 1 2 ತೊಗೊಂಡ್ವಿ. ಇಲ್ಲಿ 100th ಪ್ಲೇಸ್ ಅಂದರೆ 100ರ ಸಂಖ್ಯೆಯಲ್ಲಿರುವ ಬಿಡಿ 10 100 ಯೂನಿಟ್ 10th 100th. ಸೊ 100ರ ಸಂಖ್ಯೆಯಲ್ಲಿರುವ ಈ 3 ಸಂಖ್ಯೆ 3 1 2 ಅನ್ನೋ 100 ಸಂಖ್ಯೆಯಲ್ಲಿದೆ. ಈ 3 ಸಂಖ್ಯೆ 8ರಿಂದ ಭಾಗಿಸುತ್ತಾ ಚೆಕ್ ಮಾಡಬೇಕು. ಈ 3 ಸಂಖ್ಯೆ 8ರಿಂದ ಭಾಗಿಸುತ್ತಾ ಚೆಕ್ ಮಾಡಿ. 8 ಒಂದಲೇ 8, 8 ಮೂರಲೇ 24, ಉಳಿದಿರೋದು 8 9ಲೇ 22. ಸೊ ಈ 30 ಅಂದರೆ ಈ 3 ಸಂಖ್ಯೆ ಕೊನೆ 10ರ ಸಂಖ್ಯೆಯಲ್ಲಿರೋದು 8ರಿಂದ ಭಾಗಿಸಿದರೆ ಈ ಹೋಲ್ ನಂಬರ್ ಅನ್ನೋದು 8ರಿಂದ ಭಾಗಿಸುತ್ತೆ. ಹೌದಾ? ಇವು ಎಲ್ಲ ನಂಬರ್ ಅನ್ನೋದು 8ರಿಂದ ಭಾಗಿಸುತ್ತೆ. ಇದು 8ರ ಡಿವಿಸಿಬಿಲಿಟಿ ರೂಲ್. ಏನು ಹೇಳುತ್ತೆ 8ರ ಡಿವಿಸಿಬಿಲಿಟಿ ರೂಲು? 100ರ ಸ್ಥಾನದಲ್ಲಿರೋ 3 ಸಂಖ್ಯೆನ 8ರಿಂದ ಭಾಗಿಸಿದರೆ ಕೊಟ್ಟಿರುವ ಸಂಖ್ಯೆನೂ ಎಲ್ಲ ಸಂಖ್ಯೆನೂ 8ರಿಂದ ಭಾಗಿಸುತ್ತೆ. ಹೌದಾ? ನೆಕ್ಸ್ಟ್ 9ರ ಡಿವಿಸಿಬಿಲಿಟಿ ರೂಲ್. 9ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? 9ರ ಡಿವಿಸಿಬಿಲಿಟಿ ರೂಲು ಸೇಮು 3ರ ಡಿವಿಸಿಬಿಲಿಟಿ ರೂಲೇ ಅನ್ವಯ ಆಗುತ್ತೆ. ಇದಕ್ಕೆ 3ರ ಡಿವಿಸಿಬಿಲಿಟಿ ರೂಲ ಅನ್ವಯ ಆಗುತ್ತೆ. ಹೌದಾ? ಅನ್ವಯ ಆಗುತ್ತೆ. ನೆಕ್ಸ್ಟ್ 10ರ ಡಿವಿಸಿಬಿಲಿಟಿ ರೂಲು. 10ರ ಡಿವಿಸಿಬಿಲಿಟಿ ರೂಲು ಏನು ಹೇಳುತ್ತೆ? 10ರ ಡಿವಿಸಿಬಿಲಿಟಿ ರೂಲ್. ಸೊ 9ರದೊಂದು ಎಕ್ಸಾಂಪಲ್ಲ. 9ರ ಎಕ್ಸಾಂಪಲ್ ಏನು ಹೇಳ್ಬೋದು? 2 1 6 ತೊಗೊಂಡ್ರೆ
2 1 6 ತೊಗೊಂಡ್ರೆ 2 + 1 + 6 ಎಷ್ಟಾಗುತ್ತೆ? 6 1 7 7 8 9. ಸೊ 9/9 ಸೊ ಈಕ್ವಲ್ಸ್ ಟು 1 9 1 9 1 1. ಸೊ ಇದು 9ರ ಡಿವಿಸಿಬಿಲಿಟಿ ರೂಲು. ಸೊ 10ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ? 10ರ ಡಿವಿಸಿಬಿಲಿಟಿ ರೂಲು ಯೂನಿಟ್ ಪ್ಲೇಸಲ್ಲಿ 0 ಇರಲೇಬೇಕು. 5ರದ್ದು ಏನು ಹೇಳ್ತು? ಯೂನಿಟ್ ಪ್ಲೇಸಲ್ಲಿ 5 ಮತ್ತು 0 ಇರಬೇಕಿತ್ತು. ಬಟ್ 10ರ ಪ್ಲೇಸಲ್ಲಿ 10ರದ ಡಿವಿಸಿಬಿಲಿಟಿ ರೂಲು ಯೂನಿಟ್ ಪ್ಲೇಸಲ್ಲಿ 0 ಇರಲೇಬೇಕು. ಇದು 10ರ ಡಿವಿಸಿಬಿಲಿಟಿ ರೂಲು. ಫಾರ್ ಎಕ್ಸಾಂಪಲ್ 1050 ತಗೊಳ್ಳಿ. ಸೊ ಯೂನಿಟ್ ಪ್ಲೇಸಲ್ಲಿ 0 ಇದೆನಾ? ಸೊ ಇದು 10ರಿಂದ 100% ಹೋಗುತ್ತೆ. 10 1 10 10 1 10. ಸೊ 5 ಉಳಿತು, ಇದ್ರ ಬರಲ್ಲ, 0 ಕೊಟ್ವಿ. 10 5 50 105. ರೈಟ್, ಇದು 10ರ ಡಿವಿಸಿಬಿಲಿಟಿ ರೂಲು. ಸೊ 11ರ ಡಿವಿಸಿಬಿಲಿಟಿ ರೂಲ್ ಏನಪ್ಪ? ಸ್ವಲ್ಪ ನೋಡಿ, ಸ್ವಲ್ಪ ಕಾಂಪ್ಲಿಕೇಟ್ ಅನಿಸುತ್ತೆ, ಬಟ್ ಈಸಿ ಇದೆ. 11ರ ಡಿವಿಸಿಬಿಲಿಟಿ ರೂಲು. 11ರ ಡಿವಿಸಿಬಿಲಿಟಿ ರೂಲು ಏನು ಹೇಳುತ್ತೆ? 11ರ ಡಿವಿಸಿಬಿಲಿಟಿ ರೂಲು ಏನು ಹೇಳುತ್ತೆ? ಒಂದು ಎಕ್ಸಾಂಪಲ್ ತೊಗೊಂಡು ಹೋಗೋಣ. 10813 ಒಂದು ಎಕ್ಸಾಂಪಲ್ ಅಷ್ಟೇ. 10813 ಹೌದಾ? 10813 ಇದರಲ್ಲಿ ಆಡ್ ಯಾವುದು? ಈವನ್ ಯಾವುದು? ಹೌದಾ? ಇದು ಫಸ್ಟ್ ಬರೋದು ಆಡ್ ನಂಬರ, ಇದು ಈವನ್ನು, ಇದು ಆಡ, ಇದು ಈವನ್ನು, ಇದು ಆಡು. ಹೌದಾ? ಫಸ್ಟ್ ಬರೋದು ಆಡು ಈವನ್ನು, ಆಡು ಈವನ್. ಅವೆಲ್ಲರೂ ಸಪ್ರೇಟಾಗಿ ಆ್ಯಡ್ ಮಾಡಿ. ಆಡ್ ನಂಬರ್ ಯಾವ್ಯಾವ ಇವೆ? ಫಸ್ಟು ಆಡ್ ನಂಬರ್ಸು ಆ್ಯಡ್ ಮಾಡಿ. 1 + 8 + 3 ಎಷ್ಟಾಗುತ್ತೆ? 10 ಒಂದು 12. ರೈಟ್. ಸೊ ಈವನ್ ನಂಬರ್ ಕೂಡ ಆ್ಯಡ್ ಮಾಡಿ. ಈವನ್ ನಂಬರ್ ಆ್ಯಡ್ ಮಾಡಿದರೆ 0 + 1 = 1. ಹೌದಾ? 0 + 1 = 1. ಈ ಎರಡೂ ಸಂಖ್ಯೆಗಳನ್ನು ಮೈನಸ್ ಮಾಡಿ, ಬಂದಿರೋ ಉತ್ತರನ್ನು ಮೈನಸ್ ಮಾಡಿ, ಉಳಿದಿದೆ ಮೈನಸ್ ಮಾಡಿದರೆ ಆ ಬಂದಿರೋ ಆನ್ಸರು 11ರಿಂದ ಭಾಗಿಸಿರಬೇಕು, ಅಥವಾ ಬಂದಿರೋ ರಿಮೈಂಡರು 0 ಆಗಿರಬೇಕು. ಎರಡರಲ್ಲಿ ಒಂದಿದ್ದರೆ ಅದು 11ರ ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗುತ್ತೆ. ಏನಿಲ್ಲ, ಸಿಂಪಲ್. ಸ್ವಲ್ಪ ಕಾಂಪ್ಲಿಕೇಟ್ ಅನಿಸುತ್ತೆ, ಈಸಿ ಇದೆ. ಏನಿದೆ? ಕೊಟ್ಟಿರ್ತಕ್ಕ ಸಂಖ್ಯೆಯಲ್ಲಿ ಯಾವುದು ಆಡು ಯಾವುದು ಈವನ್ ಅಂತೇಳಿ ಫಸ್ಟ್ ಬರ್ಕೊಂಡ್ಬಿಡಿ. ಕನ್ಫ್ಯೂಸೇ ಬೇಡ. ಆಡು ಈವನ್ ಅಂತೇಳಿ ಬರ್ಕೊಂಡ್ಬಿಡಿ. ಹೌದಾ? ಆಡ್ ಈವನ್ ಅಂತ ಬರ್ಕೊಂಡ್ವಾ? ಸೊ ಆಡ್ ಸಂಖ್ಯೆಗಳು ಎಲ್ಲನೂ ಕೂಡಿಸ್ಬಿಡಿ. 1 + 8 + 3. ಹೌದಾ? ಈವನ್ ಸಂಖ್ಯೆ ಕೂಡಿಸಿ 0 + 1 1. ಸೊ ಬಂದಿರೋ ಎರಡೂ ಉತ್ತರನ ಮೈನಸ್ ಮಾಡ್ಕೊಳ್ಳಿ. 12 - 1 11/11. ಸೊ ಅದು ಬಂದಿರೋ ಉತ್ತರ 11ರಿಂದ ಭಾಗಿಸಲೇಬೇಕು, ಅಥವಾ ರಿಮೈಂಡ್ 0 ಆಗಿರಬೇಕು. ಅವಾಗ ಮಾತ್ರ ಅದು 11ರ ಡಿವಿಸಿಬಿಲಿಟಿ ರೂಲ್ ಆಗುತ್ತೆ. ಹೌದಾ? ಇದು ಏನಪ್ಪ ಅಂದರೆ, ಈ ಪಾಠಕ್ಕೆ ಹೋಗುವ ಮುಂಚೆ ನಮಗೆ ಏನು ತಿಳಿದಿರಬೇಕು? ವಾಟ್ ಶುಡ್ ಯು ನೋ? ಹೌದಾ? ನಮಗೆ ಏನು ತಿಳಿದಿರಬೇಕು? ಏನೇನು ತಿಳಿದಿರಬೇಕು? ಪ್ರೈಮ್ ಫ್ಯಾಕ್ಟರೈಸೇಷನ್ ಗೊತ್ತಿರಬೇಕು, LCM ಗೊತ್ತಿರಬೇಕು, HCF ಗೊತ್ತಿರಬೇಕು, ಮತ್ತು ಡಿವಿಸಿಬಿಲಿಟಿ ರೂಲ್ ಗೊತ್ತಿರಬೇಕು. ಹೌದಾ? ಓಕೆ. ನೆಕ್ಸ್ಟ್ ರಿಯಲ್ ನಂಬರ್ಸ್. ಹೌದಾ? ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಬಗ್ಗೆ ಇವಾಗ ಬಂದಿವಿ ಇಂಟ್ರೊಡಕ್ಷನ್ ಪಾರ್ಟಿಗೆ. ಏನಪ್ಪ ರಿಯಲ್ ನಂಬರ್ಸು? ಫಸ್ಟ್ ಯಾವಾಗ ತಗೊಳ್ಳೋಣ? ನ್ಯಾಚುರಲ್ ನಂಬರ್ ನೋಡಿ. ಫಸ್ಟ್ ಯಾವುದು? ನ್ಯಾಚುರಲ್ ನಂಬರ್. ಏನಪ್ಪ ನ್ಯಾಚುರಲ್ ನಂಬರ್ ಅಂದರೆ? ಏನಪ್ಪ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಹೌದಾ? ಸ್ವಾಭಾವಿಕ ಸಂಖ್ಯೆಗಳು. ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? 1ರಿಂದ ಇನ್ಫಿನಿಟಿವರೆಗಿರುವ ಎಲ್ಲ ಸಂಖ್ಯೆಗಳಿಗೆ, 1ರಿಂದ ಇನ್ಫಿನಿಟಿಯಲ್ಲಿರುವ ಎಲ್ಲ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್ ಅಂತೇಳಿ ಕರಿತೀವಿ. ಹೌದಾ? ಸೆಕೆಂಡ್ ಒನ್ ಏನಿದೆ? ಹೋಲ್ ನಂಬರ್ಸ್. ಹೋಲ್ ಹೌದಾ? ಹೋಲ್ ನಂಬರ್ಸ್ ಏನಂತ ಕರಿತೀವಿ? ಹೋಲ್ ನಂಬರ್ಸ್ಗೆ 0 1 2 3 0ಯಿಂದ ಇನ್ಫಿನಿಟಿವರೆಗೆ ಇರುವ ಎಲ್ಲ ನಂಬರ್ಸ್ಗೆ ನಾವು ಏನಂತ ಕರಿತೀವಿ? ಹೋಲ್ ನಂಬರ್ಸ್ ಅಂತೇಳಿ ಕರಿತೀವಿ. ಇದು ನಮ್ಮದು ನ್ಯಾಚುರಲ್ ನಂಬರು. ಹೌದಾ? ನಿಮಗೆ ಎಕ್ಸಾಂಪಲ್ ತೋರಿಸ್ಕೊತ ಹೋಗ್ತೀನಿ. ಇದು ನ್ಯಾಚುರಲ್ ನಂಬರು. ಹೌದಾ? ನೆಕ್ಸ್ಟ್ ಹೋಲ್ ನಂಬರ್ದು 0ಯಿಂದ ಅಂದರೆ ನ್ಯಾಚುರಲ್ ನಂಬರ್ ಒಳಗೊಂಡಿರುತ್ತಾ? ಹೌದಾ? ಇದು ನಮ್ಮದು ಹೋಲ್ ನಂಬರ್ಸು. ಓಕೆ. ನೆಕ್ಸ್ಟ್ ಯಾವುದಪ್ಪ? ಯಾವುದು? ಇಂಟೀಜರ್ಸ್. ಹೌದಾ? ಇಂಟೀಜರ್ಸ್ ಅಂದರೆ ಏನಪ್ಪ? ಇಂಟೀಜರ್ಸ್ ಅಂದರೆ -∞ ಇಂದ
ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೆ ಬರುವ ಎಲ್ಲ ನಂಬರ್ಗಳಿಗೆ ಇಂಟೀಜರ್ಸ್ ಅಂತೇಳಿ ಕರಿತೀವಿ. ಹೌದಾ? ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೆ ಬರುವ ಎಲ್ಲ ನಂಬರ್ಗೆ ನಾವು ಏನಂತ ಕರಿತೀವಿ? ಇಂಟೀಜರ್ಸ್ ಅಂತೇಳಿ ಕರಿತೀವಿ. ಹೌದಾ? ಸೊ ಇದು ನಮ್ಮದು ಇಂಟೀಜರ್ಸ್, ರೈಟ್? ಇಂಟೀಜರ್ಸ್. ನೆಕ್ಸ್ಟ್ ರ್ಯಾಷನಲ್ ನಂಬರ್ಸ್. ಯಾವ ನಂಬರ್ಸು? ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಂದರೆ ಏನು ಸರ್? ರ್ಯಾಷನಲ್ ನಂಬರ್ಸ್ ಅಂದರೆ ಏನಪ್ಪ ಅಂದರೆ ಇದು ನೋಟೇಷನ್ ಅದು ಕ್ಯೂ. ಹೌದಾ? ಸೊ ರ್ಯಾಷನಲ್ ನಂಬರ್ಸ್ ಅಂದರೆ ಏನಪ್ಪ ಅಂದರೆ ಇದು P/Q ಫಾರ್ಮಲ್ಲಿ ಇರಬೇಕು, ಬಟ್ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0. ಹೌದಾ? P/Q ಫಾರ್ಮಲ್ಲಿ ಇರಬೇಕು, ಬಟ್ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0. ಫಾರ್ ಎಕ್ಸಾಂಪಲ್ 1/2, 1/3 ಲೈಕ್. ಹೌದಾ? ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ರ್ಯಾಷನಲ್ ನಂಬರ್ಸ್. ಇದನ್ನು ನಾವು ಏನಂತ ಕರಿತೀವಿ? ರ್ಯಾಷನಲ್ ನಂಬರ್ಸ್. ಓಕೆ. ನೆಕ್ಸ್ಟ್ ಇರ್ರ್ಯಾಷನಲ್ ನಂಬರ್ಸ್. ಹೌದಾ? ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನಪ್ಪ? ಇದು P/Q ಫಾರ್ಮಲ್ಲಿ ಇರಬಾರದು. ಹೌದಾ? P/Q ಫಾರ್ಮಲ್ಲಿ ಇರಬಾರದು. ಎಕ್ಸಾಂಪಲ್ ಪೈ. ಸೊ ಪೈ ಅಂದರೆ 22/7 ಸರ್ P/Q ಫಾರ್ಮಲ್ಲಿದೆ. ಸೊ 22/7 ಅನ್ನೋದು 10th ಕ್ಲಾಸ್ವರೆಗೆ ನಿಮಗೆ ಮಕ್ಕಳಿಗೆ ಅರ್ಥ ಆಗಲಿ ಅಂತ ಅಷ್ಟೇ ಇರೋದು. 22/7. ಬಟ್ ಪೈದು ಉತ್ತರ ಕೊನೆಗೆ ಅಂಕೆನೇ ಇಲ್ಲ, 3.142 ಹೋಗ್ತಾನೆ ಇರುತ್ತೆ. ಅದಕ್ಕೆ ಎಂಡೇ ಇಲ್ಲ. ಸೊ ರೂಟು ಎಂಡಿಲ್ಲ. ನೀವು ಕ್ಯಾಲ್ಕುಲೇಟರ್ ತೆಗೆದು ಹೊಡ್ರಿ, ರೂಟ್ ಸಂಖ್ಯೆ ಹೋಗ್ತಾನೆ ಇರುತ್ತೆ. ಹೌದಾ? ಸೊ ರೂಟ್ ಆಲ್ಸೋ ಇರ್ರ್ಯಾಷನಲ್ ನಂಬರು. ಹೌದಾ? ಓಕೆ. ರೂಟ್ ಆಲ್ಸೋ ಇರ್ರ್ಯಾಷನಲ್ ನಂಬರು. ಇದು ಇರ್ರ್ಯಾಷನಲ್ ನಂಬರು. ಸರ್ ರ್ಯಾಷನಲ್ ಹೇಳಿದ್ರಿ, ನ್ಯಾಚುರಲ್ಲು, ಹೋಲ್ ನಂಬರು, ಇಂಟೀಜರು, ಇರ್ರ್ಯಾಷನಲ್ ಎಲ್ಲ ಹೇಳಿದ್ರಿ ಸರ್. ವೇರ್ ಈಸ್ ದಿ ರಿಯಲ್ ನಂಬರ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಸರ್ ನೀವು. ಬಟ್ ಪಾಠ ಇರೋದು ರಿಯಲ್ ನಂಬರ್. ಹೌದಾ? ಸೊ ರಿಯಲ್ ನಂಬರ್ ಬಗ್ಗೆ ಮಾತಾಡ್ತಾ ಇಲ್ಲ, ಪಾಠ ಇರೋದು ರಿಯಲ್ ನಂಬರ್. ಅಂದರೆ ಎಲ್ಲಿದೆ ಸರ್ ರಿಯಲ್ ನಂಬರ್? ಹೌದಾ? ಇಲ್ಲಿದೆ ಸರ್ ರಿಯಲ್ ನಂಬರು. ಇಲ್ಲಿದೆ ಸರ್ ರಿಯಲ್ ನಂಬರು. ಈ ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿರೋದೇ ರಿಯಲ್ ನಂಬರು. ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿರೋದೇ ರಿಯಲ್ ನಂಬರು. ಹೌದಾ? ಇದು ರಿಯಲ್ ನಂಬರು. ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿರೋದೇ ರಿಯಲ್ ನಂಬರು. ಹೌದಾ? ಓಕೆ. ಸೊ ರಿಯಲ್ ನಂಬರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳಿದ್ದಾವೆ? ಓಕೆನಾ? ಯಾವ್ಯಾವ ಕಾನ್ಸೆಪ್ಟ್ಗಳಿದ್ದಾವೆ? ಓಕೆ. ಏನೇನಿದೆ ರಿಯಲ್ ನಂಬರಲ್ಲಿ? ಕಾನ್ಸೆಪ್ಟ್ಸ್. ಇವಾಗ ಬಂದ್ವಿ ನಾವು ಪಾಠದ ಕಡೆ. ಕಾನ್ಸೆಪ್ಟ್ಸ್ ಏನೇನಿವೆ? ಕಾನ್ಸೆಪ್ಟ್ಸು ಫಸ್ಟ್ ಒನ್ ಏನಿದೆ? ಫಸ್ಟ್ ಕಾನ್ಸೆಪ್ಟು ಹೌ ಟು ಫೈಂಡ್ LCM ಆ್ಯಂಡ್ HCF. ಹೌದಾ? ಇವೆರಡನ್ನು ಯಾವ ರೀತಿ ನಾವು ಕಂಡುಹಿಡಿಬೇಕು? ಹೌ ಟು ಫೈಂಡ್ LCM ಆ್ಯಂಡ್ ಫಾರ್ ಎಕ್ಸಾಂಪಲ್ ಸಹಿತಾನೆ ಹೋಗೋಣ. ಏನಿದೆ ಎಕ್ಸಾಂಪಲ್ 2 ಮತ್ತು 4 ಚಿಕ್ಕ ತೊಗೊಂಡು ಹೋಗೋಣ. ಹೌದಾ? 2 ಮತ್ತು 4ರ LCM ಮತ್ತು HCF ಕಂಡಿಡ್ರಿ ಅಂತ ಹೇಳ್ಯಾರ. ಹೌದಾ? ಸೊ LCM ಕಂಡಿಡ್ರಿ. 2 ಮತ್ತು 4ರ LCM ಏನಾಗುತ್ತೆ? ನಮ್ಮ ಇದರಲ್ಲೇ ನೋಡೋಣ. 2ರ LCM 2 1 2, 2 2 4, ಅಗೇನ್ 2, 2 1 2, 2 1 2. ಸೊ ನಮ್ದು LCM ಏನಾಯಿತು? 2 × 2 = 4. ಇದು ನಮ್ಮದು LCM. ಸೊ ವಾಟ್ ಅಬೌಟ್ HCF? ಸೊ HCF ಏನಾಗುತ್ತೆ? ಏನಾಗುತ್ತಪ್ಪ? ಏನಾಗುತ್ತೆ HCF? 2 1 2, 2 2 4. ಇವೆರಡು ಸಂಖ್ಯೆ ಯಾವುದಾದ್ರೂ ನಂಬರಲ್ಲಿ ಹೋಗುತ್ತಾ? ಹೋಗಲ್ಲ ಸರ್. ಸೊ ಅವರ್ HCF ಈಸ್ 2. ಇದು ನಮ್ಮದು LCM ಮತ್ತು HCF ಕಂಡುಹಿಡಿಯೋ ವಿಧಾನ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮುಂದಿನ ಕ್ಲಾಸಲ್ಲಿ, ಮುಂದಿನ ವಿಡಿಯೋಲ್ಲಿ ನೋಡೋಣ. ಹೌದಾ? ಓಕೆ. ನೆಕ್ಸ್ಟ್ ಏನಿದೆ? LCM ಮತ್ತು HCF ಕಂಡುಹಿಡಿಯೋದು ನೋಡಿದೆ. ಮತ್ತೇನು ಕಾನ್ಸೆಪ್ಟ್ ಇದೆ? ರಿಲೇಷನ್ಶಿಪ್ ಬಿಟ್ವೀನ್
ಟು ಪಾಸಿಟಿವ್ ನಂಬರ್ಸ್ ಆ್ಯಂಡ್ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್. ಏನಿದೆ ರಿಲೇಷನ್ಶಿಪ್ ಬಿಟ್ವೀನ್ ಟು ಪಾಸಿಟಿವ್ ನಂಬರ್ಸ್ ಆ್ಯಂಡ್ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್. ಎಲ್ ಸಿ ಎಮ್ ಎಚ್ ಸಿ ಎಫ್ ಮತ್ತು ಎರಡು ಪಾಸಿಟಿವ್ ನಂಬರ್ಗಳ ಮಧ್ಯೆ ಇರುವ ರಿಲೇಷನ್, ಎರಡು ಪಾಸಿಟಿವ್ ನಂಬರ್ಗಳ ಮಧ್ಯೆ ಇರುವ ರಿಲೇಷನನ್ನು ಕಂಡುಹಿಡಿಯಿರಿ ಅನ್ನೋದೇ ಇನ್ನೊಂದು ಚಾಪ್ಟ್ರಲ್ಲಿರೋದು, ಇನ್ನೊಂದು ಕಾನ್ಸೆಪ್ಟು. ಎರಡು ಪಾಸಿಟಿವ್ ನಂಬರ್ ಎ ಮತ್ತು ಬಿ ಅಂತ ತಗೊಳ್ಳೋಣ, ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕಂಡುಹಿಡಿಯೋದು ಯಾವ ರೀತಿ ಅಂತೇಳಿ ಮುಂದಿನ ತರಗತಿಯಲ್ಲಿ ನೋಡೋಣ. ಹೌದಾ? ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಯಾವುದಪ್ಪ ಅಂದರೆ ಪ್ರೂವ್ ದ್ಯಾಟ್ ಇಟ್ ಈಸ್ ಎ ಇರ್ರ್ಯಾಷನಲ್. ವೆರಿ ಗುಡ್. ಪ್ರೂವ್ ದ್ಯಾಟ್ ಇಟ್ ಈಸ್ ಇರ್ರ್ಯಾಷನಲ್ ನಂಬರ್ ಅಥವಾ ಇರ್ರ್ಯಾಷನಲ್. ಹೌದಾ? ಪ್ರೂವ್ ದ್ಯಾಟ್ ಇಟ್ ಈಸ್ ಇರ್ರ್ಯಾಷನಲ್ ಅನ್ನೋದು ನಾವು ಪ್ರೂವ್ ಹಿಡಿಬೇಕು. ಫಾರ್ ಎಕ್ಸಾಂಪಲ್ ಈ ರೂಟ್ ಅನ್ನೋದು ನಾವು ಇರ್ರ್ಯಾಷನಲ್ ಅಂತ ಹೇಳಿದ್ವಿ, ಬಟ್ ಅದನ್ನು ನಾವು ಪ್ರೂವ್ ಮಾಡಬೇಕು. ಹೌದಾ? ಪ್ರೂವ್ ಮಾಡಬೇಕು. ಈ ಚಾಪ್ಟ್ರಿಂದ ನಮಗೆ ಬೋರ್ಡ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್? ಸೊ ಇಲ್ಲಿಲ್ಲ ಅಂದರೆ ಮಿನಿಮಮ್ಮು ನಮ್ಮದು 4 ಮಾರ್ಕ್ಸ್ ಬರುತ್ತೆ. ಹೌದಾ? 4 ಮಾರ್ಕ್ಸ್ ಬರುತ್ತೆ. ಸೊ 4 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಫಿಕ್ಸು. ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ ಸರ್? ನಾನು ಕ್ವಶನ್ ಪೇಪರ್ ಅನಲೈಸ್ ಮಾಡಿ ಹೇಳ್ತಿದ್ದೀನಿ. ಒಂದು ಕ್ವಶನ್ ಅಂತೂ 100% ಫಿಕ್ಸು. ನಿಮಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿಬೇಕಾದ್ರೆ ಒಂದು ಕ್ವಶನ್ ಇರ್ರ್ಯಾಷನಲ್ ಫಿಕ್ಸ್ ಕೊಟ್ಟಿರ್ತಾನೆ. ಪ್ರೂವ್ ದಟ್ ಇಟ್ ಈಸ್ ಎ ಇರ್ರ್ಯಾಷನಲ್. 3 ಮಾರ್ಕ್ಸಿಗೆ ಕೊಡ್ಬೋದು, 2 ಮಾರ್ಕ್ಸಿಗೆ ಕೊಡ್ಬೋದು. ಹೌದಾ? 3 ಮಾರ್ಕ್ಸಿಗೆ ಕೊಡ್ಬೋದು. ಹೌದಾ? ಇನ್ನುಳಿದು 1 ಮಾರ್ಕ್ಸು ಇವು 2 ಕಾನ್ಸೆಪ್ಟಲ್ಲಿ ಒಂದು ಕ್ವಶನ್ ಇರುತ್ತೆ. 2ರಲ್ಲಿ ಯಾವ ಕಾನ್ಸೆಪ್ಟಲ್ಲಿ ಕೊಡ್ತಾನೆ ಹೇಳೋಕ್ಕಾಗಲ್ಲ, 2ರಲ್ಲಿ ಒಂದಿರುತ್ತೆ. ಬಟ್ ಇದಂತೂ ಫಿಕ್ಸ್ ಕ್ವಶನ್ನು. ಹೌದಾ? ಇದಂತೂ ಫಿಕ್ಸ್ ಕ್ವಶನ್ನು. ಇನ್ನು ಮುಂದೆ ಬರೋ ತರಗತಿಯಲ್ಲಿ ಎಕ್ಸಾಂಪಲ್ಸು, ಎಕ್ಸರ್ಸೈಸ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಓಕೆ, ಇವತ್ತಿನ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.